ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಸುಜಾತಾ ಫ್ಯಾಷನ್. ಇವತ್ತಿನ ವಿಡಿಯೋದಲ್ಲಿ ಈ ವೈಟ್ ಕಲರ್ ಬ್ಲೌಸಿಂದು ಬೋಟ್ನೆಕ್ ಇಟ್ಟು ಬ್ಯಾಕ್ ಪಾರ್ಟ್ ಕಟಿಂಗ್ ಹಾಗೆ ಸ್ಟಿಚಿಂಗು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಫ್ರಂಟ್ ಪಾರ್ಟನ್ನು ನಾನು ಮುಂದಿನ ವಿಡಿಯೋದಲ್ಲಿ ಕಟಿಂಗು ಹಾಗೆ ಸ್ಟಿಚಿಂಗ್ನ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಬ್ಲೌಸ್ ನೋಡ್ತಿರ್ಬೋದು, ತುಂಬಾ ಟ್ರೆಂಡಿಂಗಲ್ಲಿದೆ. ಇದನ್ನ ನನ್ನ ಹತ್ರನೇ ಪರ್ಚೇಸ್ ಮಾಡಿದ್ರು, ಅಂದರೆ ಮೈಸೂರು ಸಿಲ್ಕ್ ಸ್ಯಾರಿ ತೊಗೊಂಡಿದ್ರು. ಅಜ್ಜದವ್ರ ಜೊತೆ ವೈಟ್ ಬ್ಲೌಸ್ ಬರುತ್ತಲ್ವ, ಸೊ ಅದರದ್ದು ಬ್ಲೌಸು ನನ್ನ ಹತ್ರನೇ ಕೊಟ್ಟು ಹೋಗಿದ್ದಾರೆ. ಸೊ ಇದರದ್ದು ಇವತ್ತು ಕಟಿಂಗ್ ಮಾಡಿ ಹಾಗೆ ಸ್ಟಿಚಿಂಗ್ ಮಾಡೋದಿದೆ. ಇದನ್ನು ಅದಕ್ಕೆ ಲೈನಿಂಗ್ನ ಕೊಡ್ತಾ ಇದ್ದೀನಿ. ಸೊ ಬನ್ನಿ ಹಾಗಾದರೆ ಕಟಿಂಗ್ನ ಸ್ಟಾರ್ಟ್ ಮಾಡೋಣ. ಇನ್ನೂ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾನು ಮಾಡುವಂಥ ವೀಡಿಯೋಸು ಪ್ರತಿಯೊಂದು ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ನೋಡ್ಬೋದು. ಹಾಗೆ ಮುಂದಿನ ವಿಡಿಯೋ ನೀವು ಫ್ರಂಟ್ ಪಾರ್ಟ್ ಕಟಿಂಗ್ ಹಾಗೆ ಸ್ಟಿಚಿಂಗ್ ಕೂಡ ನೋಡ್ತೀನಿ ಅನ್ನೋದಾದರೆ ನೀವು ಖಂಡಿತ ಇದನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಲೇಬೇಕು. ಇವಾಗ ನಮ್ಮದು ಅಳತೆ ಬ್ಲೌಸ್ ಯಾವುದಿದೆ ನೋಡೋಣ. ಅಳತೆ ಬ್ಲೌಸಿಂದು ಚೆಸ್ಟ್ ಪಾರ್ಟ್ ಎಷ್ಟಿದೆ ನೋಡ್ಕೋಬೇಕು. ಮೊದಲಿಗೆ ಚೆಸ್ಟು ಇದೆಷ್ಟಿದೆ ಅಲ್ವಾ, ಸೊ ಇದನ್ನು ನೋಡಿಕೊಂಡು ನಾವು ಡಬಲ್ ಲೇಯರಾಗಿ ಹಾಕ್ಕೋಬೇಕು. ಇದನ್ನು ನೋಡ್ತಾ ಇರ್ಬೋದು, ಇಲ್ಲಿ ನಮ್ಮದು ಸ್ಟಿಚಿಂಗ್ ಲೈನ್ ಇದೆ. ಸೊ ಮೊದಲು ಇಲ್ಲಿಂದನೇ ಇಲ್ಲಿಗೆ ತೊಗೋತೀನಿ ನಾನು. 8 ಇಂಚ್ ಬರ್ತಾ ಇದೆ. 8 ಇಂಚು ಪ್ಲಸ್ ನಾನು ಇದು ಪ್ರಿನ್ಸೆಸ್ ಕಟ್ ಬ್ಲೌಸ್ ಆಗಿದೆ, ಇದಕ್ಕೆ ನಾನು ಜಾಸ್ತಿನೇ ತೊಗೋಬೇಕಾಗತ್ತೆ. ಮೊದಲು 8 ಇಂಚು ತೊಗೋತೀನಿ. 8 ಇಂಚು ಇಲ್ಲಿ ನೋಡಿ, ಇಲ್ಲಿ 8 ಇಂಚು ಹಾಗೆ ಪ್ಲಸ್ಸು ಇದೆಷ್ಟಿದೆ 8, ಟೋಟಲ್ ಇಲ್ಲಿ 11.5 ಬರ್ತಾ ಇದೆ. 11.5 ಬರ್ತಾ ಇದೆ. ಇದು ಪ್ರಿನ್ಸೆಸ್ ಕಟ್ ಬ್ಲೌಸ್ ಆಗಿರೋದ್ರಿಂದ ನಾವು 2 ಇಂಚು ಪ್ಲಸ್ 1 ಇಂಚ್ ಆ್ಯಡ್ ಮಾಡಿಕೊಂಡು 3 ಇಂಚ್ ತೊಗೋಬೇಕಾಗುತ್ತೆ. ನಮಗೆ 8 ಇಂಚ್ ಅಂದರೆ 9, 10, 11 ಇಂಚು ಹಾಗೆ ಅರ್ಧ ಇಂಚ್ ಎಕ್ಸ್ಟ್ರಾ ಇದೆ. ಸೊ 11 ತೊಗೋತೀನಿ ನಾನು. ಇದನ್ನು 11 ಇಂಚು ತೊಗೊಂಡ್ಬಿಡ್ತೀನಿ. 3 ಇಂಚ್ ಅಂದರೆ 2 ಇಂಚು ನಾರ್ಮಲ್ ಆಗಿ ತೊಗೋತೀವಿ. ಬಟ್ ಇದು ಪ್ರಿನ್ಸೆಸ್ ಕಟ್ ಬ್ಲೌಸ್ ಆಗಿರೋದ್ರಿಂದ 1 ಇಂಚು ಜಾಸ್ತಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸ್ಟಿಚಿಂಗಿಗೆ ಹೋಗುತ್ತಲ್ವ, ಸೊ ಅದ್ರ ಸಲುವಾಗಿ. ಇವಾಗ ಲೆಂತನ್ನು ಮಾರ್ಕ್ ಹಾಕೋತೀನಿ. ಲೆಂತನ್ನು ಮಾರ್ಕ್ ಹಾಕ್ಕೊಂಡು ಮುಂದಿಂದು ನಾವು ಅಳತೆನ ತೊಗೋಬೇಕಾಗುತ್ತೆ. ಸೊ ಬ್ಲೌಸ್ನ ಮೊದಲು ಈ ರೀತಿ ಕರೆಕ್ಟ್ ಮಾಡಿಕೊಂಡು ಈ ರೀತಿ ಕರೆಕ್ಟಾಗಿ ಇಟ್ಕೊಂಡು ಲೆಂತ್ ಎಷ್ಟಿದೆ ನೋಡ್ಕೋಬೇಕು. ಮೊದಲಿಗೆ ನೋಡಿ, ಲೆಂತ್ ಬಂದು 13 ಇಂಚಿದೆ. ಬ್ಲೌಸ್ ಲೆಂತ್ ಬಂದು 13 ಇಂಚಿದೆ. 13 ಇಂಚಿಗೆ 1 ಇಂಚ್ ಆ್ಯಡ್ ಮಾಡಿಕೊಂಡು ನಾನೀಗ 14 ಇಂಚ್ ಇಟ್ಕೋತೀನಿ. 1 ಇಂಚ್ ಆ್ಯಡ್ ಮಾಡಿಕೊಂಡು 14 ಇಂಚ್ ಇಟ್ಕೊಂಡಿದ್ದೀನಿ. ಹಾಗೆ ಇವಾಗ ನಾನು ಇದಕ್ಕೆ ನೆಕ್ ಬಿಡ್ತನ ಎಷ್ಟು ತೊಗೋತೀನಿ ಅಂದರೆ, ಇದು ಬೋಟ್ನೆಕ್ ಆಗಿದೆ. ಸೊ ಬೋಟ್ನೆಕ್ ಆಗಿರೋದ್ರಿಂದ ಇದು 8 ಇಂಚು ಚೆಸ್ಟ್ ಬಂದಿದೆ, ಅಂದರೆ 4 ಲೇಯರ್ ಮಾಡಿದಾಗ 8 ಇಂಚ್ ಬರುತ್ತೆ. ಸೊ ಇದಕ್ಕೆ ನಾನು 4 ಇಂಚುವರೆಗೆ ತೊಗೋತೀನಿ. 4 ಇಂಚ್ ತೊಗೋತೀನಿ. ಅದಕ್ಕಿಂತ ಚೆಸ್ಟ್ ಜಾಸ್ತಿ ಇದ್ದರೆ ನೀವು 4.5 ಈ ರೀತಿ ಮಾಡ್ಕೋಬೋದು. ಇದು ನಾನೀಗ 4 ತೊಗೋತೀನಿ. ಹಾಗೆ ಶೋಲ್ಡರ್ ಬಂದು 3 ಇಂಚ್ ತೊಗೋತೀನಿ. ಹಾಗೆ ಆರ್ಮೋಲ್ ಬಂದು ಇದು ನಾರ್ಮಲ್ ಬ್ಲೌಸಿಂದು 5 ಇಂಚಿದೆ. ಬಟ್ ಇದು ಬೋಟ್ನೆಕ್ ಬ್ಲೌಸ್ ಆಗಿರೋದ್ರಿಂದ 6 ಇಂಚ್ ಇಟ್ಕೋತೀನಿ. ಇಟ್ಕೊಂಡು ಇದನ್ನು 1 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಬ್ಯಾಕ್ದು ಕರ್ವ್ ಶೇಪ್ನ ತೊಗೋತೀನಿ. ಈ ರೀತಿ ಮಾರ್ಕ್ ಹಾಕ್ಕೋಬೇಕು. ಓಕೆನಾ. ಇದಾದಮೇಲೆ ಇವ್ರದ್ದು ಎಷ್ಟಿದೆ ಇದು ಪಟ್ಟಿ ನೋಡ್ಕೋಬೇಕು. ಬ್ಯಾಕ್ ನೆಕ್ಕಿಂದು ನಾವು ಶೇಪ್ ತೆಗಿಬೇಕು ಅಂದರೆ ಈ ಪಟ್ಟಿಲೇ ಗೊತ್ತಾಗ್ಬಿಡುತ್ತೆ ನಮಗೆ ಎಷ್ಟಿದೆ ಏನು ಅಂತ. ಸೊ ಅದನ್ನು ನೋಡ್ಕೊಂಬಿಟ್ರೆ ಸಾಕು. ಅದ್ರ ಮೇಲೆ 1/4 ಇಂಚಿದೆ. ಸೊ ಹಾಗಾಗಿ ಸ್ಟಿಚಿಂಗ್ ಮಾರ್ಜಿನು ಎಲ್ಲ ಹಿಡ್ಕೊಂಡು ಹೆಚ್ಚು ಕಡಿಮೆ ಅಂತ ನಮಗೆ 3.5 ಬೇಕು. 3.5ಗೆ ಇಲ್ಲಿ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ತೊಗೊಂಡು 4 ಇಂಚ್ ತೊಗೋತೀನಿ. 4 ಇಂಚು ಇಲ್ಲಿ 4 ಇಂಚು ತೊಗೋತೀನಿ. ನೆಕ್ ಬಿಡ್ತನ. ಹಾಗೆ ಇದನ್ನು ಬಾಕ್ಸ್ ಹಾಕೋತೀನಿ ಈ ರೀತಿ. ಇದಾದ ನಂತರ ಇಲ್ಲಿಂದ 3.5 ಕೆಳಗಡೆ ಮಾರ್ಕ್ ಹಾಕೋತೀನಿ. ಶೋಲ್ಡರಿಂದ ಮೇಲೆ ಇದರಿಂದ ಇಲ್ಲೂ ಕೂಡ 3.5 ಮಾರ್ಕ್ ಹಾಕ್ಕೊಂಡು ಇದನ್ನು ಕೂಡಿಸ್ಕೋತೀನಿ ಈ ರೀತಿ. ಇದಾದ ನಂತರ ಇಲ್ಲಿ ಶೇಪ್ನ ತೆಗಿಬೇಕು ನಾವು. ಈ ರೀತಿ ಶೇಪ್ನ ತೆಗೆದೆ ಹಾಗೆ ಇಲ್ಲಿ
ಸೊ ನೋಡಿ ಈ ರೀತಿ ಶೇಪು ಬರ್ತಾಯಿದೆ ಇದ್ರದ್ದು. ಈ ಟೈಪು ಇದ್ರದ್ದು ನೆಕ್ ಡಿಸೈನ ಹೇಳಿದ್ದಾರೆ ಅವರೇ ಫೋಟೋ ಕಳಿಸಿದ್ರು. ಸೊ ಇದನ್ನೇ ನಾನು ಕಟ್ ಮಾಡ್ಕೋತೀನಿ. ನಾನು ನೆಕ್ ಪಾರ್ಟ್ನ ಕಟಿಂಗ್ ಮಾಡ್ಕೊಳ್ಳಲ್ಲ, ಯಾಕಂತಂದರೆ ನಾನು ಸ್ಟಿಚ್ ಮಾಡೇ ಕಟ್ ಮಾಡ್ಕೋತೀನಿ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇರುತ್ತೆ. ಸೊ ಹಾಗಾಗಿ ನಾನು ಸ್ಟಿಚಿಂಗ್ ಮಾಡಿಕೊಂಡು ಕಟ್ ಮಾಡ್ತೀನಿ. ಈಗವಾಗ ಫ್ರಂಟಿದು ಆರ್ಮಲ್ ತೆಗೆದುಬಿಡ್ತೀನಿ 6 ಇಂಚು. ಇವಾಗ ಮೇನ್ ಕ್ಲಾತಲ್ಲಿ ಲೈನಿಂಗ್ ಕ್ಲಾತನ್ನು ಕಟ್ ಮಾಡೋಣ. ಇದನ್ನು ನೋಡಿ ಓಪನ್ ಮಾಡ್ಕೋತಾ ಇದ್ದೀನಿ. ನಿಮಗೂ ಏನಾದರೂ ಈ ಥರ ಬ್ಲೌಸ್ ಪೀಸು ಸ್ಯಾರಿ ಬೇಕಾಗಿದ್ದರೆ ನೀವು ನನಗೆ ಆರ್ಡ್ರ್ ಮಾಡ್ಕೋಬೋದು, ನಾನು ಕಳಿಸ್ಕೊಡ್ತೀನಿ. ಈ ರೀತಿ ಬ್ಲೌಸ್ ಪೀಸು ಹಾಗೆ ಸ್ಯಾರಿ ಎಲ್ಲನೂ ಇದೆ ನನ್ನ ಹತ್ರ. ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೀನಿ ಈ ರೀತಿ ಎಲ್ಲ ಇದೆ ಅಂತ ನನ್ನ ಹತ್ರ. ನೀವು ನೋಡಿಲ್ಲ ಅಂತ ಆ ಒಂದು ವಿಡಿಯೋನ ನೋಡಿ ಗೊತ್ತಾಗುತ್ತೆ ಏನೆಲ್ಲ ಇದೆ ನನ್ನ ಹತ್ರ ಅಂತ. ಸೊ ನಿಮಗೆ ಬೇಕಾದರೆ ನೀವು ತಗೋಬೋದು. ನೋಡಿ ಇದು ಸ್ಲೀವ್ಸ್ಗೆ ಡಿಸೈನ್ ಬರುತ್ತೆ ಈ ರೀತಿ. ಚೆನ್ನಾಗಿದೆ, ವರ್ಕ್ ಮಾತ್ರ ಸಖತ್ತಾಗಿ ಬಂದಿದೆ ವರ್ಕು. ಸೊ ಮೊದಲು ಇವಾಗ ಇದನ್ನು ಕಟ್ ಮಾಡ್ಕೋಬೇಕು ನಾವು, ಸ್ಲೀವ್ಸಿಂದಲ್ಲ. ಇವಾಗ ಬ್ಯಾಕ್ ನೋಡಿ, ಇದು ನಾನು ಬ್ಯಾಕ್ ಪಾರ್ಟು ಕಟ್ ಮಾಡಿದ್ದು. ಸೊ ಇದನ್ನು ಇಟ್ಕೊಂಡು ಇವಾಗ ನಾನು ಕಟ್ ಮಾಡ್ಕೋತೀನಿ. ಸೊ ನೋಡಿ ಈ ರೀತಿ ಬ್ಯಾಕ್ನ ಕಟ್ ಮಾಡಿಕೊಂಡ್ರೆ ಇವಾಗ ನಂದು ಬ್ಯಾಕ್ ಪಾರ್ಟು ಕಂಪ್ಲೀಟಾಗಿ ರೆಡಿ ಆಯಿತು. ಏನು ಸ್ಟಿಚಿಂಗ್ ಮಾಡೋಣ ಬನ್ನಿ. ಹಾಗಾದರೆ ಇವಾಗ ಬ್ಯಾಕ್ ಪಾರ್ಟ್ನ ಸ್ಟಿಚ್ ಮಾಡೋಣ. ನೋಡಿ ನಿಮ್ಗೆ ಹೇಳಿದಾಗಲೇ ನಾನು ಇದನ್ನು ಕಟ್ ಮಾಡ್ಕೊಂಡಿಲ್ಲ, ನಾನು ಸ್ಟಿಚ್ ಮಾಡಿನೇ ಕಟ್ ಮಾಡ್ಕೋತೀನಿ. ಯಾಕಂದರೆ ನಮಗೆ ಸ್ಟಿಚ್ ಮಾಡೋಕ್ಕೆ ಈಸಿ ಆಗುತ್ತೆ. ಅದೇ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡೋಕ್ಕೆ ಹೋದರೆ ಇದೇನಾಗುತ್ತೆ, ಸ್ವಲ್ಪ ಏನು ಶೋಲ್ಡರ್ ಎಲ್ಲ ಆಗಲ್ಲಾಗುತ್ತೆ, ಅಂದರೆ ಬಟ್ಟೆ ಎಕ್ಸ್ಪ್ಲೇಂಡ್ ಆಗುತ್ತಲ್ವ. ಸೊ ಅದ್ರ ಸಲುವಾಗಿ ಇದನ್ನು ನಾನು ಏನು ಮಾಡ್ತೀನಿ, ಸ್ವಲ್ಪ ಡಾರ್ಕಾಗಿ ಈ ರೀತಿ ಹಾಕೋತೀನಿ ಇನ್ನೊಮ್ಮೆ ಲೈನು. ಈ ರೀತಿ ಹಾಕ್ಕೊಂಡಾಗ ಡಾರ್ಕಾಗಿ ಏನಾಗುತ್ತೆ ಅಂದರೆ, ಇಲ್ಲಿ ನೋಡ್ತಾ ಇರ್ಬೋದು ಈ ಕಡೆ ಕೂಡ ಈ ಒಂದು ಅಚ್ಚು ಮೂಡಿರುತ್ತೆ. ಸೊ ಈ ಒಂದು ಅಚ್ಚು ಮೂಡಿರುತ್ತಲ್ವ, ಆ ಅಚ್ಚಿನ ಮೇಲೇ ಇನ್ನೊಂದು ಸ್ವಲ್ಪ ಕಾರಣವಾಗಿ ನಮಗೆ ಮಾರ್ಕ್ನ ಮಾಡ್ಕೋಬೇಕು. ನೋಡಿ ಈ ರೀತಿ. ಸೊ ಇವಾಗ ಎರಡೂ ಕಡೆ ಕೂಡ ನಮಗೆ ಮಾರ್ಕ್ ರೆಡಿಯಾಗಿದೆ. ಇವಾಗ ಏನು ಮಾಡಬೇಕು, ಈ ಮೇನ್ ಕ್ಲೋತ್ ಮೇಲೆ ಇದನ್ನು ಇಟ್ಟು ಸ್ಟಿಚ್ ಮಾಡ್ಕೋಬೇಕು. ಕ್ಯಾನ್ವಾಸ್ ಯೂಸ್ ಮಾಡ್ತೀನಿ ಅನ್ನೋರು ಕ್ಯಾನ್ವಾಸ್ ಕೂಡ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಕ್ಯಾನ್ವಾಸ್ ಕೊಡ್ತಾ ಇಲ್ಲ. ನೋಡಿ ಈ ರೀತಿ ಸ್ಟಿಚ್ ಆದಮೇಲೆ ಈ ರೀತಿ ಬ್ಯಾಕ್ ಪಾರ್ಟ್ ಒಂದು ಈ ಕೆಳಗಡೆ ಬೆನ್ಪಗಡೆ ಸ್ಟಿಚ್ ಮಾಡ್ಕೋತೀನಿ. ನೀವು ಬೆನ್ಪಟ್ಟಿಗೆ ಬೇರೆ ಬಟ್ಟೆನ ಯೂಸ್ ಮಾಡ್ತೀನಿ ಅಂದರೆ ಹಾಕು ಕೂಡ ಯೂಸ್ ಮಾಡ್ಬೋದು. ನಾನು ಇಲ್ಲೇ ಸ್ಟಿಚ್ ಹಾಕೋತಾ ಇದ್ದೀನಿ. ಈ ರೀತಿ ಸ್ಟಿಚಿಂಗ್ ಆದಮೇಲೆ ಇವಾಗ ಇದನ್ನು ಎಕ್ಸ್ಟ್ರಾನ ಕಟ್ ಮಾಡ್ಕೋಬೇಕು. ಒಂದು ಅರ್ಧ ಇಂಚು ಅಥವಾ 1/4 ಇಂಚು ಬಟ್ಟೆನ ಬಿಟ್ಟು ಕಟ್ ಮಾಡ್ಕೋಬೇಕು. ಜಾಸ್ತಿ ಎಡ್ಜಿಂಗ್ ಮಾಡ್ಕೋಬೇಡಿ. ನೋಡಿ ಇವಾಗ ಕಂಪ್ಲೀಟಾಗಿ ನೆಕ್ನ ರೌಂಡ್ನ ಕಟ್ ಮಾಡ್ಕೊಂಡ ನಂತರ ಇಲ್ಲಿ ಓಪನ್ ಮಾಡ್ಕೋಬೇಕು. ಜಾಯಿಂಟ್ ಇರುತ್ತಲ್ವ, ಇದನ್ನು ಓಪನ್ ಮಾಡಿಕೊಂಡ್ರೆ ಇನ್ನು ಈ ರೀತಿ ರೌಂಡಾಗಿ ನಾಚನ್ನ ಹಾಕ್ಕೊಂಡು ಬರಬೇಕು ಪ್ರತಿಯೊಂದು ಕಡೆಯೂ. ಯಾಕಂತಂದರೆ ಟರ್ನ್ ಮಾಡೋದುವಾಗ ನಮಗೆ ತುಂಬಾ ನೀಟಾಗಿ ಟರ್ನ್ ಫಿನಿಶಿಂಗಾಗಿ ಆಗುತ್ತೆ. ಸೊ ಅದ್ರ ಸಲುವಾಗಿ ಇವಾಗ ಇದನ್ನು ಉಲ್ಟಾ ಮಾಡೋಣ.
ನೋಡಿ ಈ ರೀತಿ ಟರ್ನ್ ಮಾಡ್ಕೊಂಡಾದಮೇಲೆ ಇವಾಗ ಇದ್ರ ಮೇಲೆ ಸ್ಟಿಚ್ ಹಾಕ್ಕೊಂಡು ಬರಬೇಕು. ಈ ರೀತಿ ನೆಕ್ಕನ್ನ ಸ್ಟಿಚ್ ಮಾಡಿಕೊಂಡು ಇವಾಗ ಇದನ್ನು ಸ್ಟಿಚ್ ಮಾಡೋಣ. ನೋಡಿ ಈ ರೀತಿ ಕೆಳಗಡೆ ಕೂಡ ಸ್ಟಿಚ್ ಆದಮೇಲೆ ಇವಾಗ ಕಂಪ್ಲೀಟಾಗಿ ಓವರಾಲು ಸ್ಟಿಚ್ ಮಾಡ್ಕೊಂಡು ಬರಬೇಕು. ಹಾಗೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾನು ಮಾಡುವಂಥ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ನೋಡ್ಬೋದು. ಹಾಗೆ ಈ ಒಂದು ವಿಡಿಯೋನ ಯಾರಾದರೂ ಟೈಲರ್ಗಳು ಇದ್ದರೆ ನಿಮ್ಗೆ ಗೊತ್ತಿರೋರು ಅವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಯೂಸ್ ಆಗುತ್ತೆ. ಎಕ್ಸ್ಟ್ರಾ ಕ್ಲಾತ್ನೆಲ್ಲ ಕಟ್ ಮಾಡ್ಕೊತಿದ್ದೀನಿ. ಎಕ್ಸ್ಟ್ರಾ ಬಟ್ಟೆನೆಲ್ಲ ಇವಾಗ ಕಟ್ ಮಾಡಿಕೊಂಡು ಫೈನಲಾಗಿ ಈ ರೀತಿ ಆಗಿದೆ. ಟಕ್ಸ್ ಪಾಯಿಂಟ್ನ ಹಿಡಿಬೇಕು. ನೋಡಿ ಈ ರೀತಿ ಟಕ್ಸ್ ಪಾಯಿಂಟ್ನ ತಗೋಬೇಕಾಗುತ್ತೆ. ನೋಡಿ ಈ ರೀತಿ ಟಕ್ಸ್ ಪಾಯಿಂಟ್ನು ಕೂಡ ಹಿಡಿದೆ. ಸೊ ಇವಾಗ ನಮ್ಮದು ಆಲ್ಮೋಸ್ಟ್ ಬ್ಯಾಕ್ ಪಾರ್ಟು ರೆಡಿ ಆಯಿತು. ಇವಾಗ ನೀವಿಲ್ಲಿ ಕಸಿ ಹಚ್ಕೋತೀನಂದರೆ ಕಸಿ ಹಚ್ಕೋಬೋದು, ಇಲ್ಲಾಂದರೆ ಈ ರೀತಿ ಮಾಡಿ ಎರಡನ್ನೂ ಜಾಯಿಂಟ್ ಮಾಡಿ ಬಟನ್ನ ಸ್ಟಿಚ್ ಮಾಡ್ಕೋತೀನಂದರೆ ಆ ಥರನೂ ಮಾಡ್ಬೋದು. ಇಲ್ಲ ಅಂತಂದರೆ ನೀವು ಇಲ್ಲಿ ಹುಕ್ಕು ಕೂಡ ಮಾಡ್ಕೋಬೋದು. ಹುಕ್ಕು ಕೂಡ ಮಾಡಿಕೊಂಡು ಇದನ್ನು ನೀವು ರೆಡಿ ಮಾಡ್ಕೋಬೋದು. ಸೊ ನಾನಿವಾಗ ಈ ರೀತಿ ಮಾಡಿದ್ದೀನಿ. ಇದಕ್ಕೆ ನಾನು ಬಟನ್ನೇ ಅಟ್ಯಾಚ್ ಮಾಡ್ತೀನಿ. ಇಲ್ಲಿ ನಿಮಗೆ ಬಟನ್ ಅಟ್ಯಾಚ್ ಮಾಡಿದಾಗ ಯಾವ ರೀತಿ ಕಾಣುತ್ತೆ ಅಂತ ತೋರಿಸ್ತೀನಿ. ನೋಡಿ ಈ ರೀತಿಯ ಗೋಲ್ಡನ್ ಬೀಡ್ಸ್ ಇದೆ. ಇಲ್ಲಿ ಗೋಲ್ಡನ್ ಬೊಟ್ಟಗಳು ಬಂದಿದೆಯಲ್ವಾ, ಸೊ ಅದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಗೋಲ್ಡನ್ನೇ ಅಟ್ಯಾಚ್ ಮಾಡ್ತೀನಿ ನಾನಿಲ್ಲಿ. ನೋಡಿ ಈ ರೀತಿ ಬಟನ್ನ ಅಟ್ಯಾಚ್ ಮಾಡಿಬಿಟ್ರೆ ಬ್ಯಾಕ್ ನೆಕ್ ಫಿನಿಶ್ ಆಗುತ್ತೆ. ಲೇಸ್ ಅದು ಕೊಡ್ತಾ ಇಲ್ಲ ನಾನಿಲ್ಲಿ. ಇದೇ ರೀತಿ ಸಿಂಪಲ್ಲಾಗಿ ಇಡ್ತಾ ಇದ್ದೀನಿ. ಇದೇ ಟ್ರೆಂಡಿಂಗಲ್ಲಿದೆ ಅಂತಲೇ ಹೇಳ್ಬೋದು ಈ ಒಂದು ವೈಟ್ ಬ್ಲೌಸಿಗೆ. ಸೊ ಹೇಗೆ ಅನ್ನಿಸ್ತು ಈ ವಿಡಿಯೋ, ಹೇಗಿಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ಡಿಸೈನ್ ನಿಮಗೆ ಇಷ್ಟ ಆಯಿತಾ ಅಂತ ಕಮೆಂಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.